ಗಾಯ್ಸ್, ಗುಡ್ ಮಾರ್ನಿಂಗ್. ಭಾಳ ದಿನ ಆಯಿತು ನಿಮ್ಮ ಜೊತೆ ಎಲ್ಲ ಮಾತಾಡಿ. ಐ ಆಮ್ ಸೋ ಸಾರಿ ಬಿಕಾಸ್ ತುಂಬ ಥಿಂಗ್ಸಿಂದ ನನ್ನ ಮೈಂಡ್ ಫುಲ್ ಮೆಸ್ಡಪ್ ಆಗಿಬಿಟ್ಟಿತ್ತು. ಅದೆಲ್ಲ ಹೇಳ್ತೀನಿ ಇವತ್ತು ಏನೇನಂತ. ಸೊ ದಿಸ್ ಈಸ್ ಲೈಕ್ ಅ ಟಾಕಿಂಗ್ ಡೇ ಆ್ಯಂಡ್ ನಾನು ಬ್ರೇಕ್ಫಾಸ್ಟ್ಗೆ ಹೋಗ್ತಿದ್ದೀನಿ. ಸೊ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇಲ್ಲಿಂದ ಬೀಚ್ ತುಂಬ ಹತ್ತಿರ ಇದೆ. ಸೊ ಬೀಚ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಎಸ್, ನಿಮಗೆಲ್ಲ ತೋರಿಸ್ತೀನಿ ಹೇಗಿರುತ್ತೆ ಇಲ್ಲಿ ಅಂತ. ಭಾಳ ದಿನ ಆಯ್ತು ಆ್ಯಕ್ಚುಲಿ ನಾನು ಬೀಚ್ಗೆ ಬಂದು. ಭಾಳ ದಿನವೂ ಅಲ್ಲ, ಲೈಕ್ ಲಿಟ್ರಲಿ ಭಾಳ ತಿಂಗಳೇ ಆಗಿಬಿಟ್ಟಿದೆ. ಬಿಕಾಸ್ ನಾನು ಲೈಕ್ 1 ಇಯರ್ ಬ್ಯಾಕ್ ಅಂದ್ಕೊತೀನಿ ಬೀಚಿಗೆ ಬಂದಿದ್ದು. ಅದಾದಮೇಲೆ ಅಸಲು ಬೀಚ್ಗೆ ಹೋಗಿಲ್ಲ. ಲೈಕ್ ಬೀಚ್ ತುಂಬ ಇಷ್ಟ ನನಗೆ, ಬಟ್ ಸ್ವಲ್ಪ ಲೈಕ್ 1 hour ದೂರ. ಆ್ಯಂಡ್ ಈ ಹೀಟ್ನಲ್ಲಿ ಬೀಚ್ಗೆ ಹೋದರೆ ಆಗಲ್ಲ. ಆ್ಯಂಡ್ ಚಳಿನಲ್ಲಿ ಬೀಚ್ಗೆ ಹೋದ್ರೂ ಇನ್ನೂ ಆಗಲ್ಲ, ಬಿಕಾಸ್ ಎಕ್ಸ್ಟ್ರೀಮ್ ಚಳಿ ಇಲ್ಲಾಂದರೆ ಎಕ್ಸ್ಟ್ರೀಮ್ ಬಿಸಿಲು. ಸಾರಿ ಗಾಯ್ಸ್, ಕಟ್ ಆಗಿಬಿಡ್ತು ವಿಡಿಯೋ ಬಿಕಾಸ್ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ. ಸೊ ಅದು ಇದು ಆ್ಯಪ್ಸ್ ಎಲ್ಲ, ಫೋಟೋಸ್ ಎಲ್ಲ, ವೀಡಿಯೋಸ್ ಎಲ್ಲ ಡಿಲೀಟ್ ಮಾಡಿದೆ. ಎಸ್, ಸೊ ಬೀಚ್ ಬಗ್ಗೆ ಹೇಳ್ತಿದ್ದೆ. ಹೋಗೇ ಇಲ್ಲ ಬೀಚ್ಗೆ. ಸೊ ಇವತ್ತು ಇಲ್ಲೇ ಹೆಂಗೋ ಹತ್ತಿರ ಇದೆ ಅಂತ ಹೋಗೋಣ ಅಂದ್ಕೊಂಡೆ. ಸೊ ಇದು ನಮ್ಮ ಬ್ರೇಕ್ಫಾಸ್ಟ್ ಮುಗೀತು. ಆ್ಯಂಡ್ ನೋಡಿ ಈ ಥರ ಇರುತ್ತೆ ಇಲ್ಲಿ ಹೋಟೆಲ್ಸ್, ಅಂದರೆ ಮೋಟೆಲ್ಸ್ ಅಂತಾರೆ. ಸೊ ನಾವು ಲಾಡ್ಜ್ ಅಂತ ಹೇಗೆ ಅಂತೀವಿ ಇಂಡಿಯಾದಲ್ಲಿ, ಇಲ್ಲಿ ಹೋಟೆಲ್ಸ್ ಆರ್ ಮೋಟೆಲ್ಸ್ ಅಂತಾರೆ. ಸೊ ಇದೆಲ್ಲ ಸ್ಟೇಸ್ ಅಂತ. ಎಲ್ಲ ಸೇಮೇ ಇರುತ್ತೆ ಪ್ರೊಸೀಜರ್. ಐ ಮೀನ್ ಲೈಕ್ ಒಳಗಡೆ ಹೋಗೋದು, ಏನು ಬುಕ್ ಮಾಡ್ಕೊಳೋದು ಎಲ್ಲ ಸೇಮ್ ಇರುತ್ತೆ. ಈಗ ನಾವು ಬೀಚ್ಗೆ ಹೋಗ್ತಿದ್ದೀವಿ. ಭಾಳ ದಿನ ಆಯಿತು ಬೀಚ್ಗೆ ಹೋಗಿ. ಮೈ ಗಾಡ್, ನಂಗೆ ಬೀಚಸ್ ಅಂದರೆ ತುಂಬ ಇಷ್ಟ. ಸೊ ಸಮುದ್ರಕ್ಕೆ ಸಂಬಂಧಪಟ್ಟಿದ್ದೆಲ್ಲದೂ ಭಾಳ ಇಷ್ಟ ನನಗೆ. ಅದು ಸೀಶೆಲ್ಸ್ ಕಲೆಕ್ಟ್ ಮಾಡೋದು, ಆಮೇಲೆ ಯುನೋ ಸಮುದ್ರ ದಂಡೆಯಲ್ಲಿ ಕೂತ್ಕೊಂಡು ಒಬ್ಬಳೇ ಆದರೂ ಇರಬೇಕು, ಇಲ್ಲಾಂದರೆ ನಾನು ಇಷ್ಟಪಟ್ಟವ್ರ ಜೊತೆಗಾದರೂ ಇರೋದು ತುಂಬ ಇಷ್ಟ ನನಗೆ. ನೋಡಿ ಹೇಗಿರುತ್ತೆ ಎಲ್ಲ. ಇದೆಲ್ಲ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್. ಯಾ, ಇಲ್ಲಿ ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ಸ್ ಇದ್ದಾವೆ. ನಾನು ಆ್ಯಕ್ಚುಲಿ ಇಲ್ಲಿ ಕಾರ್ ಪ್ರಾಕ್ಟೀಸ್ ಬಂದಿದ್ದು. ಫಸ್ಟ್ ಟೈಮ್ ನಾನು ಕಾರ್ ಓಡಿಸಿದ್ದಿದ್ದೆ ರೋಡ್ ಮೇಲೆ. ಇಲ್ಲೇ ನಾನು ಓಡಿಸಿದ್ದು ಕಾರ್. ಆ ವ್ಲಾಗ್ ಅಂದರೆ ಆ ಮಿನಿ ವ್ಲಾಗ್ ನಾನು ಇನ್ಸ್ಟಾದಲ್ಲಿ ಹಾಕಿದ್ದೀನಿ. ಇದು ಡೌನ್ ಟೌನ್ ಆ್ಯಕ್ಚುಲಿ. ಸೊ ಡೌನ್ ಟೌನ್ ಅಂದರೆ USA ನಲ್ಲಿ ಏನಂದರೆ ಲೈಕ್ ಒಂದು ಸಿಟಿನಲ್ಲಿರೋ ಮೇನ್ ಏರಿಯಾ ಅನ್ನೋ ಥರ. ಅಂದರೆ ಫುಲ್ ಆ ಏರಿಯಾದಲ್ಲಿ ಎಲ್ಲ ಮೇನ್ ಥಿಂಗ್ಸ್ ಲೈಕ್ ತುಂಬ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ ಆಗಿ ಒಂಥರ ಸೆಂಟರ್ ಆಫ್ ದ ಸಿಟಿ ಥರ ಡೌನ್ ಟೌನ್ ಅಂದರೆ. ಅಲ್ಲಿ ಕಾಣಿಸ್ತಿದ್ಯಾ ಸಮುದ್ರ? ಎಸ್, ಎಲ್ಲಿ ಕಂಡ್ರೆ ಅಲ್ಲಿಗೆ ಹೋಗ್ಬಿಡೋಣ. ಈಗ ನಾನು ಮ್ಯಾಪ್ ಏನು ನೋಡಲ್ಲ. ಸೊ ರೋಡ್ ಕ್ರಾಸ್ ಮಾಡಿಕೊಂಡು ಅಲ್ಲಿಗೆ ಹೋಗ್ಬಿಡೋದು. ಎಸ್, ಸೊ ಬೀಚ್ ಬಂದಾಯಿತು. ಆ ಕಡೆ ಇದೆ ಬೀಚ್. ನಾನಿಲ್ಲಿ ಬಿಲ್ಡಿಂಗ್ಸ್ ತೋರಿಸೋಣ ಅಂದ್ಕೊಂಡೆ. ನೋಡಿ ಎಷ್ಟು ದೊಡ್ಡ ಬಿಲ್ಡಿಂಗ್ಸ್, ಇದೆಲ್ಲ ಅಪಾರ್ಟ್ಮೆಂಟ್ಸೇ. ಎಷ್ಟು ಎಕ್ಸ್ಪೆನ್ಸಿವ್ ಇರುತ್ತೆ ಅಂದರೆ ರೆಂಟ್ ಎಲ್ಲ ಇಲ್ಲಿ ತುಂಬ ಎಕ್ಸ್ಪೆನ್ಸಿವ್. ಎಸ್, ಸೊ ಹೆಂಗೋದ್ರು ಎಲ್ಲೋ ಒಂದೇನೋ ಬೀಚ್ ಇರುತ್ತೆ. ಸೊ ಹೋಗ್ಬಿಡೋಣ ಅಲ್ಲಿ. ಇದೆಲ್ಲ ಪಾರ್ಕಿಂಗ್ ಲಾಟ್. ಎಸ್, ಇನ್ನು ಉಸುಗು ಸ್ಟಾರ್ಟ್ ಆಯಿತು. ಪುಣ್ಯಕ್ಕೆ ನಾನು ಶೂಸ್ ಹಾಕ್ಕೊಂಡು ಬಂದಿಲ್ಲ. ಬೀಚ್ಗೆ ಹೋಗೋ ಪ್ಲ್ಯಾನೇ ಇರಲಿಲ್ಲ ನಂದು. ಲೊಕೇಶನ್ ನೋಡಿದಾಗ ಬೀಚ್ ಹತ್ತಿರ ಇತ್ತು ಅಂದಿದ್ದಕ್ಕೆ ಬಂದೆ. ಈ ಬಿಸಿಲಿನಲ್ಲಿ ಅಪ್ಪ ತುಂಬ ಬಿಸಿಲಿದೆ. ಕರ್ಗಾಗ್ತೀನಿ ಪಕ್ಕ. ಪರವಾಗಿಲ್ಲ, ಅಟ್ಲೀಸ್ಟ್ ಬೀಚ್ ನೋಡ್ದಂಗೆ ಆದರೂ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಥರ ರೋಡ್ಸ್ ಇರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಸೈಕ್ಲಿಂಗ್ ಮಾಡ್ತಾರೆ, ಜಾಗಿಂಗ್ ಮಾಡ್ತಾರೆ, ವಾಕಿಂಗ್ ಮಾಡ್ತಾರೆ ಎಲ್ಲ.
ಸೊ ಈ ಥರ ರೋಡ್ ಇರುತ್ತೆ, ವೈಬ್ ಚೆನ್ನಾಗಿರುತ್ತೆ ಅರ್ಲಿ ಮಾರ್ನಿಂಗ್ ಇಲ್ಲ ಈವ್ನಿಂಗ್ಸಲ್ಲಿ. ಈ ಥರ ಬಿಸಿಲಿನಲ್ಲಿ ಅಷ್ಟಿಷ್ಟ ಆಗಲ್ಲ, ಬಟ್ ಯಾ ಚೆನ್ನಾಗಿರುತ್ತೆ. ಇದೆಲ್ಲ ಬಿಲ್ಡಿಂಗ್ಸ್, ಇದೆಲ್ಲ ಬೀಚ್ ಸೈಡ್ ಹೌಸಸ್, ಎಷ್ಟು ಚೆನ್ನಾಗಿದೆ ನೋಡಿ. ಝೂಮ್ ಮಾಡ್ತೀನಿ. ಎಸ್, ಅದೇ ಬೀಚ್ ಹತ್ರ ಹೋಗೋಣ. ಹೇ ಗಾಯ್ಸ್, ಸೊ ಬೀಚ್ ಹತ್ರ ಬಂದಿದ್ದಾಯಿತು. ಇಲ್ಲೆಲ್ಲೂ ಕೂತ್ಕೊಳಕ್ಕೆ ನನಗೆ ಶೇಡ್ ಸಿಗಲಿಲ್ಲ. ಸೊ ಇಲ್ಲಿ ಇದು ಏನೋ ಒಂದು ಪ್ಲೇಸ್ ಇದೆ, ಲೈಕ್ ಇದು ಮೇ ಬಿ ಅವ್ರದ್ದು, ಲೈಕ್ ಹೈ ಕೆನ್ ಐ ಸಿಟ್ ಹಿಯರ್? Unfortunately no, it's like really hazardous here. There's a lot of glass, a lot of bad stuff that you shouldn't be sitting around. Need our lifeguards to come in and out. Okay, it's so hot. You could relax for a little bit, but I'm just letting you know. Yeah, thank you. So what is this place called? This is called the First Place Lifeguard Tower. Okay. It's for like security kind of thing? Oh no, lifeguarding. So in case if somebody's drowning or somebody's boat breaks down, I can go help them. Oh, okay. That's nice. ಎಸ್ ಗಾಯ್ಸ್, ಸೊ ಇಲ್ಲಿ ಕೂತ್ಕೋಬಾರ್ದಂತೆ ಬಿಕಾಸ್ ಇಲ್ಲಿ ತುಂಬ ಏನು ಚೆಕಿಂಗ್ ಎಲ್ಲ ಬರ್ತಾರೆ ಆ್ಯಂಡ್ ಸ್ವಲ್ಪ ಗ್ಲಾಸ್ ಪೀಸಸ್ ಎಲ್ಲ ಇದೆ. ಸೊ ಯಾರಿಗೂ ಕೂತ್ಕೊಳಕ್ಕೆ ಬಿಡಲ್ಲ ಅಂತೆ, ಬಟ್ ಸ್ವಲ್ಪ ರೆಸ್ಟ್ ಮಾಡ್ಬೋದು ಅಂತ ಹೇಳಿದರು. ಇನ್ನೊಂದು 20 ಮಿನಿಟ್ಸ್ನಲ್ಲಿ ಬಸ್ ಇದೆ, ಸೊ ಹೋಗ್ಬಿಡ್ತೀನಿ ಮನೆಗೆ ನಾನು. ಸೊ ಏನು ಮಾತಾಡೋಣ ಅಂತಿದ್ದೆ ಅಂದರೆ, ಇಟ್ಸ್ ಜಸ್ಟ್ ದ್ಯಾಟ್ ತುಂಬ ಹೋಮ್ ಸಿಕ್ ಅನಿಸ್ತಿದೆ. ಅಂದರೆ ಈಗ ಗ್ರ್ಯಾಜುಯೇಷನ್ ಮುಗಿದು ಅರೌಂಡ್ 3 months ಆಯಿತು. ಸೊ ಜಾಬ್ ಸರ್ಚ್ ಮಾಡ್ತಿದ್ದೀನಿ. ತುಂಬ ಕಷ್ಟ ಇದೆ ಈಗ ಮಾರ್ಕೆಟ್. ಐ ಡೋಂಟ್ ನೋ, ಆ್ಯಂಡ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ಗೂ ಇನ್ನೂ ಕಷ್ಟ ಆಗಿಬಿಟ್ಟಿದೆ ಬಿಕಾಸ್ ವೀಸಾ ಸ್ಪಾನ್ಸರ್ಶಿಪ್ ಕೊಡಲ್ಲ ಆ್ಯಂಡ್ ತುಂಬ ವೀಸಾ ರಿಸ್ಟ್ರಿಕ್ಷನ್ಸ್ ಇದೆ ನಮಗೆ. ಇಟ್ಸ್ ವೆರಿ ಡಿಫಿಕಲ್ಟ್, ಬಟ್ ಇಟ್ಸ್ ಓಕೆ. ಅಂದರೆ ಮ್ಯಾನೇಜ್ ಮಾಡ್ತಿದ್ದೀವಿ ಅಷ್ಟೇ. ಅಷ್ಟು ಈಸಿಯಾಗೂ ಜಾಬ್ ಸಿಗಲ್ಲ ಬಿಕಾಸ್ ಜಾಬ್ ಮಾರ್ಕೆಟ್ ಹಂಗಿದೆ. ಆ್ಯಂಡ್ ಆಲ್ಸೋ ಎಕ್ಸ್ಪೀರಿಯನ್ಸ್ ತುಂಬ ಕೇಳ್ತಿದ್ದಾರೆ. ಎಂಟ್ರಿ ಲೆವೆಲ್ ಜಾಬ್ಸ್ ಅಂದರೆ ಲೈಕ್ 0 years ಎಕ್ಸ್ಪೀರಿಯನ್ಸ್ ಇದ್ದರೂ ಆಕ್ಸೆಪ್ಟೇಬಲ್ ಇರಬೇಕು. ಬಟ್ ಹೋಗೋಣ, ಇನ್ನು ಎದ್ದೋಗಂತಂದ್ರೆ ಚೆನ್ನಾಗಿರಲ್ಲ. ಥ್ಯಾಂಕ್ ಯು. ಸೊ ಎಸ್, ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡ್ತಿದ್ದೆ ಅಲ್ಲ. ಸೊ 0 years ಎಕ್ಸ್ಪೀರಿಯನ್ಸ್ನ ಕೂಡ ಆ್ಯಕ್ಸೆಪ್ಟ್ ಮಾಡ್ಕೊತಿಲ್ಲ, ತುಂಬ ಜಾಸ್ತಿನೇ ಹಾಕಬೇಕು ಎಕ್ಸ್ಪೀರಿಯನ್ಸ್. ಎಂಟ್ರಿ ಲೆವೆಲ್ ಜಾಬ್ಸ್ಗೆ ಅವ್ರು ಹಿಂಗೆ ಕೇಳ್ತಿದ್ರೆ ಇನ್ನು ಕಷ್ಟ ಆಗುತ್ತೆ ಬಿಗಿನರ್ಸ್ಗೆ. ಸೊ ಇದು ಈ ಸಿಚುವೇಶನ್ ಕಷ್ಟಪಡ್ತಿರೋದು. ಅಷ್ಟು ಈಸಿ ಅಲ್ಲ ಬಿಕಾಸ್ ತುಂಬ ಲೋನ್ಲಿ ಅನಿಸುತ್ತೆ ಆ್ಯಂಡ್ ಯಾರೂ ಸಹಾಯಕ್ಕೆ ಬರಲ್ಲ. ಎಲ್ಲರೂ ಅವ್ರವ್ರ ಸ್ವಾರ್ಥ ನೋಡ್ಕೊತಾರೆ. ಒಬ್ವಿಯಸ್ಲಿ ಅವ್ರು ಬಂದಿರೋದು ಅವ್ರ ಲೈಫ್ ಲೀಡ್ ಮಾಡೋಕ್ಕೆ ಅಲ್ಲ, ದ್ಯಾಟ್ ಮೇಕ್ಸ್ ಸೆನ್ಸ್. ಬಟ್ ಹ್ಯುಮ್ಯಾನಿಟಿ ಎಲ್ಲಿ ಕಮ್ಮಿ ಆಗ್ತಿದೆ ಅಂತ ಅನಿಸುತ್ತೆ. ಇಷ್ಟು ಹೇಳಬೇಕಂತಿದ್ದೆ ನಾನು. ಆ್ಯಂಡ್ ಹೋಮ್ ಸಿಕ್ ಯಾಕೆ ಅಂದರೆ, ಲೋನ್ಲಿ ಆದಂಗೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ನೆನಪಾಗ್ತಿದ್ದಂಗೆಲ್ಲ ಮನೆಯವ್ರು ನೆನಪಾಗ್ತಾರೆ. ಬಿಕಾಸ್ ಇಂಡಿಯಾನಲ್ಲಿದ್ದರೆ ಹಿಂಗೆ ಆಗ್ತಿರ್ಲಿಲ್ಲ ಅಲ್ಲ, ಅಪ್ಪ ಅಮ್ಮ ಇದ್ದಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಲ್ಲ ಅಂತ ತುಂಬ ನೆನಪಾಗ್ತಿದೆ. ಬಟ್ ಈಗ ಪರಿಸ್ಥಿತಿ ಹೆಂಗಿದೆ ಅಂದರೆ ಇಂಡಿಯಾಗೆ ಹೋಗೋಕ್ಕೂ ಆಗೋಲ್ಲ. ಬಿಕಾಸ್ ಒಂದು ಸಾರಿ ನಾನು ಇಲ್ಲಿಂದ ಹೋದೆ ಅಂದರೆ ರಿಟರ್ನ್ ಇಲ್ಲಿಗೆ ಬರೋಕ್ಕಾಗಲ್ಲ. ಬಿಕಾಸ್ ಅಲ್ಲಿ ಎಂಟರ್ ಆಗೋ ಟೈಮ್ನಲ್ಲಿ ಲೈಕ್ ಬಾರ್ಡರ್ಸ್ನಲ್ಲಿ, ಇಲ್ಲಾಂದರೆ ಎಲ್ಲಿ ನಮಗೆ ಫ್ಲೈಟ್ ಲೇ ಓವರ್ ಇರುತ್ತೋ ಇಂಡಿಯಾಯಿಂದ ಇಲ್ಲಿಗೆ ಬರೋ ಟೈಮ್ನಲ್ಲಿ ನಮ್ಮನ್ನ ಸ್ಟಾಪ್ ಮಾಡೋಕ್ಕೆ ಭಾಳ ಚಾನ್ಸಸ್ ಇದೆ. ಬಿಕಾಸ್ ಗ್ರ್ಯಾಜುಯೇಷನ್ ಆಗಿದೆ ಆಗಲೇ, ಮತ್ತೆ ಯಾಕೆ ಎಂಟರ್ ಆಗ್ತಿದ್ದೀರಾ, ಯು ಡೋಂಟ್ ಹ್ಯಾವ್ ಅ ವ್ಯಾಲಿಡ್ ವೀಸಾ ಅಂತ ಹೇಳೋಕ್ಕೂ ಅವ್ರಿಗೆ ರೈಟ್ಸ್ ಇದೆ. ಆ್ಯಂಡ್ ಅವಾಗ ಏನೂ ಮಾಡೋಕ್ಕಾಗಲ್ಲ, ವಾಪಸ್ ಬರಬೇಕಾಗತ್ತೆ ಇಂಡಿಯಾಗೆ ಮತ್ತೆ. ಸೊ ಅಷ್ಟೆಲ್ಲ ರಿಸ್ಕ್, ಲೈಕ್ ಇಷ್ಟು ಕಷ್ಟಪಟ್ಟು ಫೀಸೆಲ್ಲ ಕಟ್ಟಿ ಇಷ್ಟು ಅನುಭವಿಸಿ ಲೋನ್ ಎಲ್ಲ ಇದೆ, ಲೋನೇ ಮೇನ್ ಥಿಂಗ್. ಸೊ ಇಷ್ಟೆಲ್ಲ ಇಟ್ಕೊಂಡು ಇಟ್ಸ್ ನಾಟ್ ವರ್ತ್ ಇಟ್ ಇಂಡಿಯಾಗೆ ಹೋಗಿ ಸಿಕ್ಕಾಕೊಳೋದು. ಅಪ್ಪ ಅಮ್ಮಗೆ ಮತ್ತೆ ನೋವಾಗುತ್ತೆ, ಬೇಡ. ಅದ್ರ ಬದಲಿ ಹೋಮ್ ಸಿಕ್ ಆಗಿರೋದೇ ಬೆಟರ್ ಹೋಗೋದಕ್ಕಿಂತ. ಆ್ಯಂಡ್ ಇನ್ನೊಂದು ಏನಂದರೆ, ಐ ವಾಂಟೆಡ್ ಟು ಟೆಲ್ ಯು ಅಬೌಟ್ ಹೌ ದ ಜಾಬ್ ಮಾರ್ಕೆಟ್ ವರ್ಕ್ಸ್.
ಸೊ ಈಗ ಪರಿಸ್ಥಿತಿ ಹೇಗಾಗಿದೆ ಅಂದರೆ, ಸೊ ಹೊಸ ಪ್ರೆಸಿಡೆಂಟ್ ಬಂದಾಗಿಂದ ರೂಲ್ಸ್ ತುಂಬ ಚೇಂಜ್ ಆಗಿದೆ. ಈಗ ಮುಂಚೆ ಇದ್ದಿದ್ದು H1B, ಅಂದರೆ ಇಲ್ಲಿ ನಮಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ವೀಸಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ ವೀಸಾಗೆ F1 ಅಂತ ಹೇಳ್ತಾರೆ, ವರ್ಕ್ ವೀಸಾಗೆ H1B, ಅದ್ರ ಡಿಪೆಂಡೆಂಟ್ ಎಲ್ಲ ಬೇರೆ ಬೇರೆ ಹೆಸರುಗಳೆಲ್ಲ ಇದೆ. ಸೊ ಅದಕ್ಕೋಸ್ಕರ ಅದ್ರ ಬಗ್ಗೆ ನಾನು ಇನ್ನೊಂದು ವೀಡಿಯೋ ಮಾಡ್ತೀನಿ, ವೀಸಾ ಟೈಪ್ಸ್ ಆಫ್ ವೀಸಾಸ್ ಅಂತಂದು. ಸೊ ಎಸ್, ಈಗ ಈ ವೀಸಾ H1B ಹೇಗಿತ್ತು ಅಂದರೆ, ನಮಗೀಗ ಗ್ರ್ಯಾಜುಯೇಷನ್ ಆದಮೇಲೆ ಇನ್ ಕೇಸ್ ನಮ್ಮ ಕೋರ್ಸ್ ಏನಾದರೂ ಸ್ಟೆಮ್ ಕೋರ್ಸ್ ಆಗಿದ್ದರೆ, ಸ್ಟೆಮ್ ಅಂದರೆ ಅದು ಒಂಥರ ಅಡ್ವಾಂಟೇಜ್, ಡಿಫ್ರೆಂಟ್ ಟೈಪ್ ಆಫ್ ಕೋರ್ಸ್ ಅದು. ಸೊ ಅದೇನಾದರೂ ಸ್ಟೆಮ್ ವೆರಿಫೈಡ್ ಆಗಿದ್ದರೆ ನಮಗೆ 1 ಇಯರ್ ಪ್ಲಸ್ ಮತ್ತೆ ಎಕ್ಸ್ಟ್ರಾ 2 ಇಯರ್ಸ್ ಸಿಗ್ತಿತ್ತು ವರ್ಕ್ ಮಾಡೋಕ್ಕೆ ವಿತೌಟ್ H1B. ಸೊ 3 ಇಯರ್ಸ್ ಸಿಗ್ತಿತ್ತು. ಇವಾಗೂ ಅದೇ ರೂಲ್ಸ್ ಇದೆ, ಇಲ್ಲ ಅಂತ ಇಲ್ಲ. ಬಟ್ H1B ಹೇಗೆ ತೊಗೋಬೇಕಿತ್ತು ಅಂದರೆ, ಇಟ್ ವಾಸ್ ಲಾಟ್ರಿ ಸಿಸ್ಟಮ್, ಅಂದರೆ ಲಕ್ ಬೇಸಿಸ್. ಸೊ ನಾವು ಅದಕ್ಕೆ ಫೈಲ್ ಮಾಡಿದಾಗ ಲಕ್ ಮೇಲೆ ನಮ್ಮ ವೀಸಾ ಪಿಕ್, H1B ಆ ಲಾಟ್ರಿನಲ್ಲಿ ಪಿಕ್ ಆಗಿದ್ದರೆ ನಮಗೆ H1B ಸಿಗುತ್ತೆ. ಇಲ್ಲಾಂದರೆ ಮತ್ತೆ ನೆಕ್ಸ್ಟ್ ಇಯರ್ ಟ್ರೈ ಮಾಡಬೇಕು. ಸೊ ಅದಕ್ಕೆ 3 ಚಾನ್ಸಸ್ ಇತ್ತು. ಈಗ ಏನು ಮಾಡಿದ್ದಾರೆ ಅಂದರೆ, ಮೆರಿಟ್ ಬೇಸ್, ಅಂದರೆ ಮೆರಿಟ್ ಅಂದರೆ ಸ್ಯಾಲರಿ. ಸೊ ಯಾರ್ದು ಜಾಸ್ತಿ ಸ್ಯಾಲರಿ ಇರುತ್ತೋ ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ಆ್ಯಂಡ್ ಆ ಥರ ಆ ಆರ್ಡರ್ನಲ್ಲಿ ಹೋಗುತ್ತೆ. ಸೊ ಇದು ತುಂಬ ಡಿಸ್ಅಡ್ವಾಂಟೇಜ್, ಯಾಕಂದರೆ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಆಗಿ ನಾವು ಎಂಟ್ರಿ ಲೆವೆಲ್ ಜಾಬ್ ಸಿಗುತ್ತೆ, ತುಂಬ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ಸ್ವಲ್ಪ ಮೇಲೆ ಸಿಗುತ್ತೆ, ಬಟ್ ನಮಗೆ ಸ್ಯಾಲರಿ ಕಮ್ಮಿನೇ ಇರುತ್ತೆ, ಬೇರೆಯವ್ರಿಗೆ ಕಾಂಪೀಟ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಸೊ ಈಗ ನಮಗೆ H1B ಸಿಗೋದು ತುಂಬ ಕಷ್ಟ ಆಗಿದೆ. ಸೊ ಈಗ ನಮಗೆ 3 ಇಯರ್ಸ್ ಅಷ್ಟೇ. ಈಗ ಆ 3 ಇಯರ್ಸ್ನಲ್ಲೇ ದುಡ್ಕೊಂಡು, ಸೇವಿಂಗ್ಸು ಮಾಡಿಕೊಂಡು, ಲೋನೆಲ್ಲ ತೀರಿಸ್ಕೊಂಡು, ಮನೆಗೆ ದುಡ್ಡು ಕಳಿಸ್ಕೊಂಡು, ಇಲ್ಲಿನ ಎಕ್ಸ್ಪೆನ್ಸಸ್ ನೋಡಿಕೊಂಡು, ಆ 3 ಇಯರ್ಸ್ ಒಳಗೆ ಎಲ್ಲ ಮುಗಿಸ್ಕೊಂಡು ಇಂಡಿಯಾಗೆ ಹೋಗಬೇಕು. ಸೊ ಈಗ ಅದಕ್ಕಿಂತ ಜಾಸ್ತಿನೂ ನಾವಿಲ್ಲಿರಬೇಕು ಅನ್ನೋದಿದ್ರೆ ಅದಕ್ಕೆ ಬೇರೆ ದಾರಿಗಳೆಲ್ಲ ಇದ್ದಾವೆ. ಏನಂದರೆ, ಇನ್ನೊಂದು ಮಾಸ್ಟರ್ಸ್ ತೊಗೊಂಡು, ಮಾಸ್ಟರ್ಸ್ ನಾವು ಡಬಲ್ ಮಾಸ್ಟರ್ಸ್ ಮಾಡ್ತಿದ್ದೀವಿ ಅಂದರೆ ಸೆಕೆಂಡ್ ಮಾಸ್ಟರ್ಸ್ ಮಾಡೋ ಫಸ್ಟ್ ಡೇಯಿಂದನೇ ನಾವು ವರ್ಕ್ಗೆ ಹೋಗ್ಬೋದು. ಸೊ ಕಂಪ್ಲೀಟಾಗಿ US ಸೆಟಲ್ ಆಗಬೇಕು ಅನ್ನೋ ಆಸೆ ಇದ್ದರೆ ಅದನ್ನು ಮಾಡ್ಬೋದು. ಇಲ್ಲ ಅಂದರೆ 3 ವರ್ಷ ಆದಮೇಲೆ ಸುಮ್ಮನೆ ಹೋಗಬೇಕು ಇಂಡಿಯಾಗೆ. ಸೊ ನಾನು ಅದೇ ಅಂದ್ಕೊತಿದ್ದೀನಿ, ನನಗೆ ಇನ್ನೊಂದು ಮಾಸ್ಟರ್ಸ್ ಮಾಡಿ ಅದ್ರದ್ದು ಫೀಸ್ ಕಟ್ಟಿ, ಕಮ್ಮಿ ಫೀಸ್ ಇರೋ ಕಾಲೇಜಸ್ಸು ಇರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ನನಗೆ ಇನ್ನೊಂದು ಮಾಸ್ಟರ್ಸ್ ಮಾಡೋ ಇಂಟ್ರೆಸ್ಟ್ ಇಲ್ಲ, ಆ್ಯಂಡ್ US ಸೆಟಲ್ ಆಗಬೇಕು ಅನ್ನೋ ಇಂಟ್ರೆಸ್ಟ್ ಕೂಡ ಇಲ್ಲ. ಜಸ್ಟ್ ನನ್ನ ಲೋನ್ ಕ್ಲಿಯರ್ ಮಾಡಬೇಕು, ಅಪ್ಪ ಅಮ್ಮಗೆ ಏನೇನು ಫೆಸಿಲಿಟೀಸ್ ಮಾಡಿಕೊಡ್ಬೇಕು ಅದೆಲ್ಲ ಮಾಡಿಕೊಡ್ಬೇಕು, ನನ್ನ ಆಸೆಗಳು ಏನೇನಿದ್ದಾವೆ, ನನ್ನ ಫ್ಯೂಚರ್, ನನ್ನ ಫ್ಯಾಮಿಲಿ, ನಾನು ಕಟ್ಕೊಳೋ ಫ್ಯಾಮಿಲಿ. ಸೊ ಅದಕ್ಕೆ ನಾನು ಸ್ವಲ್ಪ ವರ್ಕ್ ಮಾಡಿ, ನನ್ನ ತಂಗಿಯವರಿದ್ದಾರೆ, ದೇ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಟು ಮೀ. ಸೊ ಅವ್ರಿಗೆ ಸೇವಿಂಗ್ಸ್ ಮಾಡಿಕೊಂಡು, ನನ್ನ ಲೈಫ್ಗೆ ಸೇವಿಂಗ್ಸ್, ಪಪ್ಪ ಮಮ್ಮಿಗೆ ಎಲ್ಲ ಸೆಕ್ಯೂರಾಗಿ ಮಾಡಿಟ್ಟು ಹೋಗಬೇಕು. ಸೊ ಅದಕ್ಕೆ ನನಗೆ 3 ಇಯರ್ಸ್ ಅಷ್ಟೇ ಟೈಮ್ ಇರೋದು. ಎಸ್, ತುಂಬ ಪ್ರೆಷರ್ ಇದೆ, ಆ್ಯಂಡ್ ನಾನು ಮನೇಲಿ ದೊಡ್ಡ ಮಗಳು. ಸೊ ಯಾರ್ಯಾರು ಎಲ್ಡೆಸ್ಟ್ ಡಾಟರ್ಸ್ ಈ ವಿಡಿಯೋ ನೋಡ್ತಿದ್ದೀರಾ, ನಿಮಗೆ ತುಂಬ ರಿಲೇಟೇಬಲ್ ಸಾರಿ ಗಾಯ್ಸ್, ಮತ್ತೆ ವಿಡಿಯೋ ಕಟ್ ಆಗಿಬಿಡ್ತು. ಸೊ ಹೇಳ್ತಿದ್ನಲ್ಲ, ಎಲ್ಡೆಸ್ಟ್ ಡಾಟರ್ಸ್ ಯಾರ್ಯಾರಿದ್ದೀರಾ ನಿಮಗೆಲ್ಲ ರಿಲೇಟೇಬಲ್ ಆಗುತ್ತೆ ನಾನು ಹೇಳ್ತಿರೋದು. ಎಷ್ಟು ರೆಸ್ಪಾನ್ಸಿಬಿಲಿಟಿ, ಪ್ರೆಷರ್ ಇರುತ್ತೆ, ಆ್ಯಂಡ್ ತಂಗಿಯವ್ರಿಗೆ ಇಲ್ಲ ತಮ್ಮಂದ್ರಿಗೆ ನಾವೇ ಮೋಟಿವೇಶನ್ ಆಗಿ, ನಾವೇ ರೋಲ್ ಮಾಡೆಲ್ ಆಗಿ ನಿಂತ್ಕೋಬೇಕು. ಸೊ ನಾವೇನಾದರೂ ತದ್ವಾ ತಪ್ಪು ಮಾಡಿದ್ವಿ ಅಂದರೆ ಅವರು ನಿಮ್ಮಿಂದ ನೋಡಿ ಕಲಿತಾರೆ ಅನ್ನೋ ಥರ ಮಾತು ಬಂದುಬಿಡುತ್ತೆ. ಸೊ ತುಂಬ ಹುಷಾರಾಗಿ ಲೈಫ್ ಲೀಡ್ ಮಾಡಬೇಕು ನಾವು. ಇದು ಒಂದು. ಆ್ಯಂಡ್ ಇನ್ನೊಂದು ಏನು ಹೇಳಬೇಕಂತಿದ್ದೆ ಅಂದರೆ, ಯಾರೂ ನಮ್ಮನ್ನು ಅರ್ಥ ಮಾಡ್ಕೊಳಲ್ಲ. ಸೀರಿಯಸ್ಲಿ ಇಂಡಿಯಾದಲ್ಲಿರೋರು, ಫ್ರೆಂಡ್ಸ್ ಆಗಿರಲಿ, ರಿಲೇಟಿವ್ಸ್ ಯಾರಾದರೂ ಆಗಿರಲಿ, ಅವ್ರಿಗೆ ಅರ್ಥ ಆಗಲ್ಲ ಇಲ್ಲಿನ ಪರಿಸ್ಥಿತಿ ಹೇಗಿದೆ ಅಂತ. ಅನುಭವಿಸ್ತಿರೋರು ನಮಗೆ ಮಾತ್ರ ಗೊತ್ತು. ಏನಪ್ಪ ಆರಾಮಾಗಿ USA ಪಾಶ್ ಆಗಿದ್ದಾರೆ, ಫಾರ್ ಎಕ್ಸಾಂಪಲ್ ಈಗ ಬೀಚಿಗೆ ಬಂದಿರೋದೆ, ಬೀಚ್ಗೆಲ್ಲ ಹೋಗ್ತಾಳೆ, ಲೈಫ್ ಏನು ಮಸ್ತಿದೆ. ನಾನು ಬೀಚಿಗೆ ಬಂದು 1 ವರ್ಷ ಆಯಿತು, ಆ್ಯಂಡ್ ಇದು ಬೀಚ್ ಅನ್ನೋ ಥರನೂ ಇಲ್ಲ. ಇದು ನನಗೆ ಅಷ್ಟು ಇಷ್ಟನೂ ಆಗ್ತಿಲ್ಲ, ಬಿಕಾಸ್ ನನಗೆ ಒಂಥರ ನೀಟಾಗಿರಬೇಕು, ಜನ ಇರಬೇಕು, ನನಗೆ ಕ್ಲೋಸ್ ಫ್ರೆಂಡ್ಸ್, ನನಗೆ ಕ್ಲೋಸ್ ಆಗಿರೋರು ಇರಬೇಕು, ಆಗ ಮಾತ್ರ ನನಗೆ ವೈಬ್ ಅನಿಸೋದು. ಒಬ್ಳೊಬ್ಳೆ ಬರೋದು ಏನೋ ಮುಂಚೆ ಎಲ್ಲ ಸ್ವಲ್ಪ ಇಷ್ಟ ಆಗ್ತಿತ್ತು, ಬಟ್ ಇತ್ತೀಚೆಗೆ ಅದೂ ಇಷ್ಟ ಆಗ್ತಿಲ್ಲ. ಸೊ ಅದೇ ಹೇಳ್ತಿದ್ನಲ್ಲ, ಯಾರಿಗೂ ಅರ್ಥ ಆಗಲ್ಲ ನಮ್ಮ ಪರಿಸ್ಥಿತಿ. ನಾವು ಅನುಭವಿಸ್ತಿರೋರಿಗೆ ನಮಗೆ ಮಾತ್ರ ಗೊತ್ತು.
ಇಲ್ಲಿಂದು ಯುನೋ ರೆಂಟ್ ಕಟ್ಟೋದಾಗಿರಲಿ, ಪಾರ್ಟ್ ಟೈಮ್ಗೆ ಹೋಗಬೇಕು ಆ್ಯಂಡ್ ಯುನೋ ಎಕ್ಸ್ಪೆನ್ಸಸ್ ಇರುತ್ತೆ. ನಾವು ದುಡ್ಕೊಂಡು ನಾವು ತಿನ್ನಬೇಕು, ಮನೆಗೂ ಕಳಿಸ್ಬೇಕು ಒಂದೊಂದು ಸಾರಿ, ಅವ್ರಿಗೂ ಕಷ್ಟ ಆಗಬಾರ್ದು ಅಂತ. ಸೊ ಇಟ್ಸ್ ಅ ಲಾಡ್ ಆಫ್ ಪ್ರೆಷರ್. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಲೈಫ್ ಅಷ್ಟು ಈಸಿ ಅಲ್ಲ. ನಾನು ಮತ್ತೆ ಸಿಂಪತಿನೂ ಗೇನ್ ಮಾಡ್ತಿಲ್ಲ, ನೀವೇನಾದರೂ ತಿಳ್ಕೊಳ್ಳಿ, ಬಟ್ ನಾನು ಸಿಂಪತಿ ಗೇನ್ ಮಾಡ್ತಿಲ್ಲ, ಇದ್ದಿದ್ದು ರಿಯಾಲಿಟಿ ಹೇಳ್ತಿದ್ದೀನಿ. ಪ್ಲೀಸ್ ಸ್ಟಾಪ್ ರೊಮ್ಯಾಂಟಿಸೈಸಿಂಗ್ ಅಬ್ರಾಡ್ ಲೈಫ್. ನಮ್ಮ ಕಷ್ಟ ನಮಗೆ ಮಾತ್ರ ಗೊತ್ತು. ಸೊ ಪ್ಲೀಸ್ ಯಾರಿಗೂ ಕಂಪೇರ್ ಕೂಡ ಮಾಡ್ಕೋಬೇಡಿ. ಏನೋ ಯಾರನ್ನೂ ಏನೋ ಆರಾಮಾಗಿದ್ದಾರೆ ಬಿಡು ಅಂತಂದೇಳಿ ತಿಳ್ಕೊಳ್ಳೋಕ್ಕೂ ಹೋಗಬೇಡಿ. ಬಿಕಾಸ್ ಯೂಶ್ವಲಿ ಯಾರೂ ಅವ್ರ ಕಷ್ಟಗಳನ್ನ ಹೊರಗಡೆ ಹೇಳ್ಕೊಳಲ್ಲ, ಲೈಕ್ ಸೋಷಿಯಲ್ ಮೀಡ್ಯಾದಲ್ಲಿ. ಬಟ್ ಪರ್ಸ್ನಲಿ ಹೇಳ್ತಿದ್ದೀನಿ, ನಾನು ಹೇಳ್ಕೊತೀನಿ. ಬಿಕಾಸ್ ಅದರಲ್ಲಿ ಏನು ತಪ್ಪಿಲ್ಲ, ನಮ್ಮಿಂದ ಇನ್ನೊಬ್ಬರು ಕಲಿತಾರೆ. ಅವ್ರು ಇನ್ನೂ ಯಾರಾದರೂ ಈ ಥರ US ಗೆ ಬರೋರು ಇದ್ದರೆ ಅವ್ರು ಈ ವಿಡಿಯೋಸ್ನೆಲ್ಲ ನೋಡಿ ಕಲ್ತ್ಕೋಬೋದು. ದಟ್ ಓಕೆ ಫೈನ್, ಈ ಥರ ಇರುತ್ತೆ ರಿಯಾಲಿಟಿಯಲ್ಲಿ, ನಾವು ಕಲ್ತ್ಕೋಬೇಕು ಅದು ಇದು ಅಂತ. ಸೊ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನು ರೀಸನ್ ಇಲ್ಲ. ಇಟ್ಸ್ ಜಸ್ಟ್ ದಟ್ ನಮ್ಮ ಇನ್ನರ್ ಪೀಸ್ ತುಂಬ ಇಂಪಾರ್ಟೆಂಟ್. ನಾವು ಒಳಗಡೆ ಮನಸ್ಸಿಂದ ತುಂಬ ಹ್ಯಾಪಿಯಾಗಿದ್ದೀವಂದರೆ ಎಂಥ ಪ್ರಾಬ್ಲಮ್ ಆದರೂ ಫೇಸ್ ಮಾಡ್ಬೋದು. ಇಟ್ಸ್ ಜಸ್ಟ್ ಹೋಪ್. ಆ ಒಂದು ವರ್ಡ್ ಇದ್ದರೆ ಸಾಕು ಲೈಫ್ಗೆ, ಹೋಪ್ ಅನ್ನೋದು. ಸೊ ಐ ಜಸ್ಟ್ ಹೋಪ್ ಎವ್ರಿಥಿಂಗ್ ಟರ್ನ್ಸ್ ಔಟ್ ಟು ಬಿ ವೆಲ್. ಐ ಹೋಪ್ ಐ ಬಿಕಮ್ ರಿಚ್. I hope I solve all the problems. I hope I'll face this world with a brave face. So yes, I hope. ಆ ಹೋಪ್ ಅನ್ನೋ ವರ್ಡ್ ಇದ್ದರೆ ಎಲ್ಲ ಸಾಕು, ಇನ್ನೇನು ಬೇಡ. ಎಸ್ ಗೈಸ್, ಇಷ್ಟು ಹೇಳಬೇಕಂತಿದ್ದೆ ನಾನು. ಸೊ ನಿಮ್ಗೇನಾದರೂ ಕ್ವೆಶನ್ಸ್ ಇದ್ದರೆ, ಡೌಟ್ಸ್ ಇದ್ದರೆ, ಆರ್ ಏನಾದರೂ ಇರಲಿ, ಪ್ಲೀಸ್ ಡೋಂಟ್ ಹೆಸಿಟೇಟ್ ಟು ರೀಚ್ ಔಟ್. ನನ್ನ ಇಮೇಲ್ ನಿಮ್ಮ ಹತ್ರ ಇದೆ, ನನ್ನ ಇನ್ಸ್ಟಾಗ್ರಾಮ್ ನಿಮ್ಮ ಹತ್ರ ಇದೆ, ನನ್ನ ಯೂಟ್ಯೂಬ್ ಕಾಮೆಂಟ್ ಬಾಕ್ಸ್ ನಿಮ್ಮದೆ. ಏನಾದರೂ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್, ಐಲ್ ರಿಪ್ಲೈ ಟು ಎವ್ರಿ ಒನ್. ಆ್ಯಂಡ್ ಯಾ, ಇಷ್ಟೇ ಗಾಯ್ಸ್. ಬೀಚ್ ತೋರಿಸೋಣ ಅಂದರೆ ಅಂಥ ಪರಿ ಏನಿಲ್ಲ. ಆ್ಯಂಡ್ ಇನ್ನೊಂದು ತೋರಿಸ್ಬೇಕಂತಿದ್ದೆ, ಇದೆಲ್ಲ ಇದೆ ಅಲ್ಲ, ದ್ಯಾಟ್ಸ್ ಆಲ್ ಪೋರ್ಟ್ ಆಫ್ ಲಾಂಗ್ ಬೀಚ್. ಅಂದರೆ ಇಲ್ಲೇ ಜಾಸ್ತಿ ಟ್ರೇಡಿಂಗ್ ಎಲ್ಲ ನಡೆಯೋದು ಪೋರ್ಟ್ನಲ್ಲಿ. ಆ್ಯಂಡ್ ಟು ಬಿ ಪ್ರೌಡ್, Port of Long Beach is the second largest port in USA. First one Los Angeles ಕೂಡ ತುಂಬ ಹತ್ತಿರ ಇದೆ ನಮಗೆ. ಇದು Port of Long Beach. I'm not sure ಇದು Port of Long Beach Port of Los Angeles ಗೊತ್ತಾಗ್ತಿಲ್ಲ ನನಗೆ. ಬಟ್ ಯಾ ಶೋರ್, ಎರಡರಲ್ಲಿ ಒಂದು. ಆ್ಯಂಡ್ ಯಾ, ಇಟ್ ಫೀಲ್ ಸೋ ಪ್ರೌಡ್ ಬಿಕಾಸ್ ಏಷ್ಯಾಗೆ ಇಲ್ಲಿಂದನೇ ಎಲ್ಲ ಈ ಪೋರ್ಟಿಂದನೇ ಅಂತ ಯುನೋ ಟ್ರಾನ್ಸ್ಫರ್ಸ್ ಎಲ್ಲ ಆಗೋದು ಆ್ಯಂಡ್ ಟ್ರೇಡಿಂಗ್ ಎಲ್ಲ ನಡೆಯೋದು. ಸೊ ಏಷ್ಯಾಗೆ ಅಂದರೆ ತುಂಬ ದೊಡ್ಡ ವಿಷಯ ಅದು. ಸೊ ಫೀಲ್ ಸೋ ಪ್ರೌಡ್. ಎಸ್ ಗೈಸ್, ಆ್ಯಂಡ್ ಆಲ್ಸೋ ದೇರ್ಸ್ ಅನದರ್ ಅಪ್ಡೇಟ್ ಫ್ರಮ್ ಮೈ ಲೈಫ್ ಕಮಿಂಗ್ ಅಪ್. ಸೊ ಆ ಅಪ್ಡೇಟ್ನ ನಾನು ಇನ್ನೊಂದು ವೀಕ್ನಲ್ಲಿ ಹೇಳ್ತೀನಿ, ಇನ್ನೊಂದು ವೀಕ್ನಲ್ಲಿ ತಿಳಿಸ್ತೀನಿ. ಇಟ್ಸ್ ಅ ಮೇಜರ್ ಚೇಂಜ್ ಇನ್ ಮೈ ಲೈಫ್. ಸೊ ಏನಂತ ನಾನು ನೆಕ್ಸ್ಟ್ ವೀಕ್ ಹೇಳ್ತೀನಿ. ಆ್ಯಂಡ್ ಎಸ್ ಗೈಸ್, ಸೊ ಸ್ಟೇ ಹ್ಯಾಪಿ, ಸ್ಟೇ ಕಾನ್ಫಿಡೆಂಟ್, ಬಿ ಕಾನ್ಫಿಡೆಂಟ್. ಆ್ಯಂಡ್ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ, ಹ್ಯಾಪಿಯಾಗಿರಿ. ಏನೂ ಇಲ್ಲ ಲೈಫ್ನಲ್ಲಿ, ತಿನ್ನಬೇಕು, ಉಣ್ಣಬೇಕು, ತಿರುಗಾಡಬೇಕು, ಇಷ್ಟೇ. ಆ್ಯಂಡ್ ಸ್ವಲ್ಪ ಸೇವಿಂಗ್ಸು ಮಾಡಬೇಕು, ಬಿಕಾಸ್ ಫ್ಯೂಚರ್ಗೋಸ್ಕರ ವರ್ಕ್ ಮಾಡಬೇಕು. ಸೊ ಸ್ವಲ್ಪ ಸೇವಿಂಗ್ಸ್ ಕೂಡ ಇಂಪಾರ್ಟೆಂಟ್. ಆಗ ಕಷ್ಟಪಡೋದಕ್ಕಿಂತ ಈಗಲಿಂದ ಸ್ವಲ್ಪ ಹುಷಾರಾಗಿರೋದು ಬೆಟರ್. ಆ್ಯಂಡ್ ಎಸ್ ಗೈಸ್, ಹ್ಯಾವ್ ಫನ್, ಟೇಕ್ ಕೇರ್, ಬಾಯ್.